ನಮಸ್ಕಾರ ರೀ ಎಲ್ಲ ನಮ್ಮ ಕರ್ನಾಟಕ ಮಂದಿಗೆ ವೆಲ್ಕಮ್ ಟು ಚೇತನ್ ಮೋಟೋಮೈಲ್ಸ್. ಸೊ ಈಗ ನೋಡ್ರಿ ನಾವು ಸದ್ಯ ಸಿಂಧನೂರ್ದಾಗ ಅದೇವಿ. ಸೊ ಇವತ್ತು ನಮ್ಮದು ರೈಡ್ ಐತಿ ಬೇಸ್ತಾವರಿಪೇಟ, ಆಂಧ್ರ ಪ್ರದೇಶ, ಕರ್ನೂಲ್ ತಾಲೂಕು ಡಿಸ್ಟಿಕ್ ಒಳಗೆ ಬರ್ಬೋದು, ಮೇ ಬಿ. ಸೊ ಈಗ ನಾವು ಹೋಗ್ಬೇಕಾಗಿರೋದು ಇಲ್ಲಿಂದ ಟೋಟಲ್ 330 ಕಿಲೋಮೀಟ್ರ್ ಐತಿ. ಸೊ ನಾವು ಇಲ್ಲೇ ಇದ್ದೀವಿ ಇವತ್ತು, ಏನು ಅದನ್ನ ಕತೆ ಕೇಳಬೇಡ್ರಿ. ಸೊ ಬ್ಯಾಗ್ ಎಲ್ಲ ರೆಡಿ ಮಾಡಿ ಪ್ಯಾಕ್ ಮಾಡಿ ನೋಡ್ಬೋದು ನೀವು. ಇಲ್ಲಿ ಮಳೆ ಒಂದು ಬರಾಕತ್ತೈತಿ, ಬಂದು ಹೋಗೈತೆ. ಆ್ಯಕ್ಚುಲಿ ಮಳೆ ಬಂದಿರೋ ಗುಡುಗು ಸಿಡ್ಲಿಗೇನೆ ಯಾಚರ ಆಗ್ಬಿಟ್ಟೈತೆ ನನಗೆ. ಸೊ ಈಗ ಎಕ್ಸಾಕ್ಟಾಗಿ 6 ಆಗಿರ್ಬೋದು, 6:30 ಐತೆ ಅನ್ಸುತ್ತೆ. ಓಕೆ, 6:16 ಆಗೈತೆ ರೀ. 5ಗೆ ಬಿಡಬೇಕಾಗಿತ್ತು, 6:16 ಆಗೈತಿ. ಬಿಫೋರ್ 11 o'clock ನಾನು ಮುಟ್ಟಬೇಕು ಅನ್ನೋದೈತಿ. 3:30 330 ಕಿಲೋಮೀಟರ್ಸ್ ಆಗುತ್ತೆ. ಸೊ ಬಿಡೋಣ ಗೈಸ್. ಇಲ್ಲೇ ಏನಾರ ಚಾಗಿ ಕುಡ್ಕೊಂಡು ಹೊಟ್ಟೆ ಹೊಸಬಿಟ್ಟೈತಿ. ನೈಟ್ ಚೆನ್ನಾಗಿ ಊಟ ಮಾಡಿಲ್ಲ, ಚಾಗಿ ಕುಡ್ಕೊಂಡು ನಾಷ್ಟ ಮಾಡಿ ಹೋಗೋಣ. ಸೊ ವೇಟ್ ಮಾಡೋದು ಬೇಡ. ಸೊ ನೋಡ್ಬೋದು ನೀವು. ಸೊ ನಮ್ದು ನಿನ್ನೆ ಟೋಟಲಾಗಿ 269 ಕಿಲೋಮೀಟ್ರ್ ಆಗೈತೆ. ಅರೌಂಡ್ 5-6 ಕಿಲೋಮೀಟ್ರ್ ನಂದು ಎಕ್ಸಸ್ ಆಗೈತೆ ಇದ್ರಾಗ. ಅಂದರೆ ನಾನೇ ಜಾಸ್ತಿ ಓಡಿಸಾಡೀನಿ, ಹಿಂಗೆ ಮಿಸ್ ಆಗಿಬಿಟ್ಟಿದ್ದೆಲ್ಲ. ಓಕೆ ಗೈಸ್, ಹೋಗೋಣ ಈಗ. ಸೊ ಜೈ ಶ್ರೀರಾಮ್. ಹೋಗಿ ಬಿಡ್ರಿ, ನಿಂದ್ರು ಅಂತ ಟೈಮ್ ಇಲ್ಲ ಈಗ, ನಿಂದ್ರೋದು ಬೇಡ. ಪಟ್ನ ಸ್ವಲ್ಪ ಏನಾರ ತಿನ್ಕೊಂಡು ಉಣ್ಕೊಂಡು ಹೈಡ್ರೇಷನ್ ಪ್ಯಾಕ್ ಒಳಗೆ ಕೋಲ್ಡ್ ವಾಟರ್ ಫಿಲ್ ಮಾಡ್ಕೊಂಡು ರೈಟ್ ಇಲ್ಲೇ ಏನಾರ ನಾಷ್ಟ ಮಾಡಿ ಹೋಗೋಣ. ಮತ್ತೆ ಎಲ್ಲಿ ನಾನು ಅಲ್ಲಿ ನಿಂದ್ರೋದೇ ಬೇಡ್ರಿ. ಸೊ ಈಗ ಸದ್ಯ ನಾವು ಸಿಂಧನೂರು ಬಿಟ್ಟು ನೋಡ್ರಿ, ನಾಷ್ಟ ಗಿಷ್ಟ ಮಾಡಿ ಒಂದು ಸ್ವಲ್ಪ, ಯಾಕಂದ್ರೆ ಎಲ್ಲೂ ನಿಲ್ಲೋದೇ ಬೇಡ ಅಂಥೇಳಿ. ಈ ಮಳೆ ಒಂದು ಬರ್ದೇ ಇದ್ರೆ ಸಾಕ. ಎಲ್ಲಿ ನೋಡ್ರಿ ಅನ್ಎಕ್ಸ್ಪೆಕ್ಟೆಡ್, ಎಲ್ಲಿಂದ ಮಳೆ ಬಂತು ಏನು ಯಾರಿಗೆ ಗೊತ್ತು ರೀ, ಒಂದೇ ಸತಿ ಮಳೆ ಬಂದುಬಿಡ್ತು. ಸೊ ಈಗ ಟೋಟಲಾಗಿ ನಮ್ಗೆ 330 ಕಿಲೋಮೀಟ್ರ್ ಐತ್ರಿ ಇವತ್ತು ನಮ್ಮದು ಜರ್ನಿ. ಸೊ 2 ರೂಟ್ ಅದಾವ. ಒಂದು ನಂದ್ಯಾಲ ಮೇಲೆ ಕರ್ನೂಲ್ ಹೋಗೋದ, ಕರ್ನೂಲ್ ಹೋಗಿ ಆಮೇಲೆ ನಂದ್ಯಾಲ, ಅಲ್ಲಿಂದ ಬೇಸ್ತಾವರಿಪೇಟ. ಸೊ ಈ ಕಡೆ ಒಂದು ರಾಯಚೂರು ಮ್ಯಾಗಿಂದ ಒಂದು ಬರ್ತೈತಿ, ರಾಯಚೂರಿಂದನೂ ಕರ್ನೂಲ್ ಬರ್ತೈತಿ. ಸೊ ಮತ್ತು ಇದು ಚಲೋ ಐತತ್ತ ಧೋನಿ ಮ್ಯಾಗ. ಸೊ ಇದನ್ನು ರೂಟ್ ಹಿಡ್ದೇವೆ. ಈಗ 334 ಕಿಲೋಮೀಟ್ರ್ ಐತಿ. ಸೊ 8 ಗಂಟೆಗೆ ಹೋಗಿ ರೀಚ್ ಆಗ್ತೇವೆ. ಇತ್ತು ನೋಡೋಣ ರೀ. ಬಟ್ ನನಗೇನ ಈ ಮಳೆ ನೋಡ್ರಿ, ಇಲ್ಲಿ ಮಳೆ ಅಂದ ಅಪ್ಪ ನಾವು ಈ ಟ್ರಕ್ನೇ ಕಲ್ಲು ಹಂಗೆ ಕಣ್ಣಿಗೆ ಪಟ್ ಬಿಡ್ಯಾತಾರೆ, ವಿಂಡ್ಶೀಲ್ಡ್ ಹಾಕೋಬೇಕಪ್ಪ. ಈಗ ಜಸ್ಟ್ ಮಳೆ ಹನಿ ಹೊಡ್ಯಾಕತ್ತೆ ನೋಡ್ರಿ. ಸೊ ಫ್ಯೂಲ್ ಅಪ್ ಮಾಡಿಸ್ಕೊಳ್ಳೋಣ ಗೈಸ್. ಏನು ರೀ ಮಳೆ ಇದು ಹನಿ ಐತಿ, ಬಟ್ ಇದು ಪಕ್ಕ ನನ್ನ ಬ್ಯಾಗ್ನ ಹಸಿ ಮಾಡ್ತೈತಿ. ಸೊ ಯಾಕಂದ್ರೆ ಹೋಗೋ ಸ್ಪೀಡಿಗೆ ಇದು ಪಕ್ಕ ಹೊಡಿತೈತಿ. ಈಗ ಫ್ಯೂಲ್ ಅಪ್ ನೋಡೋಣ ರೀ, ಎಷ್ಟು ಫ್ಯೂಲ್ ಆಗ್ತೈತಿ. ಫುಲ್ ಮಾಡಿಸ್ಕೊಳ್ಳೋನು. ಸೊ ಗೊತ್ತಾಗ್ತದೆ ಮೈಲೇಜ್ ಎಷ್ಟು ಬಂತು ಏನು ಅನ್ನೋದೆಲ್ಲ ಕ್ಯಾಲ್ಕುಲೇಟ್ ಮಾಡಂತ್ರಿ ನೀವು. 800 ರೂಪಾಯಿ ಪೆಟ್ರೋಲ್ ಬಂದೈತೆ ನೋಡ್ರಿ. ಸೊ 800 ಅಂದ್ರೆ 200. ಒಟ್ಟು ಕವರ್ ಎಲ್ಲ ಹುಡುಕ್ಯಾಡ್ದೆ ಗೈಸ್, ಏನು ಕೆಲಸ ಆಗಲಿಲ್ಲ. ಸಣ್ಣ ಕವರ್ ಅದಾವ, ಅದು ಕೆಲಸ ಆಗೋದಿಲ್ಲ. ಆಯ್ತು ನೋಡ್ರಿ, ನೋಡೋಣ ನಡೀರಿ ಅಂತೇಳಿ ಹೊಂಟುಬಿಟ್ಟೆ. ಹಂಗೆ ಏನಾಗಿದ್ದಾಗಲಿ. ಮಳೆ ಅಂದರೆ ಏನೋ ಜೋರಿಲ್ಲ, ಸಣ್ಣ ಜಿಟ್ಟಿ ಐತಿ ಮಳೆ, ಭಾಳ ಸಣ್ಣ, ಏನು ಫೀಲು ಆಗತ್ತಿಲ್ಲ ಅದ. ಓಕೆ, ನನಗೆ ಮ್ಯಾಕ್ಸಿಮಮ್ ಈಗ ಆಲ್ರೆಡಿ 7:05 ಆಗೈತಿ. ಸೊ ನಾನು ಎಷ್ಟು ಬೇಗ ಹೋಗ್ತೀನಿಲ್ಲ ಅಷ್ಟು ನನಗೆ ಚಲೋ. ಸೊ ಒಂದು ನಿಲ್ಲಿಸಿ ಸ್ಟಾಪ್ ಹಾಕೊಂಡು ಹೋಗೋಣ. ಯಪ್ಪ ನೋಡ್ರಿ, ಡೈವರ್ಷನ್ ಕೊಳಚೆ ಆಗೈತಿ. ಗಾಡಿ ಎಲ್ಲ ರಾಡಿನ. ಓ ಮೈ ಗಾಡ್, ನೋಡ್ರಿ ಗೈಸ್ ಯಾವ ಥರ ನೀರು ನಿಂತೈತೆ ನೋಡ್ರಿ ರೋಡ್ ಮ್ಯಾಗ. ಇದು ಯಾವ ಹೊಳೆ ಅನ್ನೋದ ಗೊತ್ತಾಗಲಿಲ್ಲ. ಮೇ ಬಿ ತುಂಗಭದ್ರಾ, ಐ ಥಿಂಕ್, ಗೊತ್ತಿಲ್ಲ ರೀ ಯಾವುದನ್ನದ. ಯಾರಿಗಾರ ಗೊತ್ತಿದ್ರೆ ಕಮೆಂಟ್ ಮಾಡಿರಿ. ಓ ಮೈ ಗಾಡ್, ಏನು ರೀ ಇದು ಬ್ರಿಡ್ಜ್ ಹೊಸಾದು ಹಳೀದು ಅಲ್ಲಿ ಆಗೈತೆ ನೋಡ್ರಿ, ಹೊಸಾದು ಬ್ರಿಡ್ಜ್ ಬೈಪಾಸ್ ಅನ್ಸುತ್ತೆ. ಇದು ಯಾವ ರೋಡ್ ರೀ ಇದು? ಅಯ್ಯೋ ದೇವ್ರೇ, ಈ ಕಡೆ ಹೋಗಾಕ ಬರವಾತು, ಬಿಡಾಕು ಬರವಾತು. ಇದು ನೋಡ್ರಿ ಈಗ ಯಾವ ರೋಡ್ ಅನ್ನೋದು ಗೊತ್ತಿಲ್ಲ. ಯಪ್ಪ ಏನು ಕೆಟ್ಟೈತ್ರಿಪ್ಪ. ಏನು ಟ್ರಕ್ಗಳು ನಿಂತ ಬಿಟ್ಟಾವ, ಮುಂದೆ ಹೋಗಲ್ಲು ಹಿಂದೆ ಬರೋಲ್ಲು, ಏನು ತಿಳಿಯಾಗತ್ತರಿ. VRL ನಾಗಶ್ರೀ ಎಲ್ಲ ಈ ಕಡೆವನ್ನ ಅನಿಸ್ತೈತಿ ನೋಡ್ರಿ. ಬೆಂಗಳೂರ ನೋಡ್ತಿದ್ದೇವೆ ಎಕಡೆ ಹೋಗ ಅಂತೇಳಿ, ಎಲ್ಲಾನು ಈ ಕಡೆನ ಬರ್ತಾವ ಅನ್ಸುತ್ತೆ. ಎಕಡೆ ಎಲ್ಲಿ ಏನಾಗೈತಿ ಸೀನ್ ತಿಳಿವತ್ರಿ ಗೈಸ್. ಯಪ್ಪೋ ಟ್ರಾಫಿಕ್ ನೋಡ್ರಿ ಇಲ್ಲಿ. ಎಲ್ಲಿ ಹೋಗ್ಬೇಕ ತಿಳಿವತ್ತು, ಇವು ಟ್ರಕ್ಗಳು ಎಲ್ಲಿ ಹೊಳೆ ಬೀಳ್ತಾವ ತಿಳಿವತ್ತ. ಆ ನಮ್ಮನೆ ತೆಗ್ಗೊಳ್ದಾವ ಇಲ್ಲಿ. ಇವು ನೋಡ್ರಿಪ್ಪ, ಅಣ್ಣ ಪೂರ ಸೈಡ್ಗೆ ಬಂದ್ಬಿಡ್ತೀವಿ. ಹಾಫ್ ಆಗಿ ಬಂದು ಎದಕ್ಕೆ ಬಂದು ತಿಳಿಯೋದಿಲ್ಲ. ಹಿಂದೆ ಬಂದ್ಗಿಂದಿಪ್ಪ, ಇಲ್ಲಿರೋ ರೋಡಿಗೆ ಗಾಡಿಗಳಿಗೆ ಹೋಗಕ್ಕಾಗತ್ತೆ.
ಸಿ ಓ ಮೈ ಗಾಡ್, ಯಾರು ನೋಡ್ರಿ ಇದ. ಪಾಸ್ ಆಗೋಣ ಏ ಓ ಯಪ್ಪ, ಪಾಸ್ ಆಗ್ಬೋದು. ಯಾಸ್, ಅಯ್ಯಪ್ಪ ದೋಸ್ತ್, ಇದು ಯಾವ ರೋಡ್ರಿ ಅಪ್ಪ ದೇವ್ರೆ. ಈ ಥರ ರೋಡಿದ್ರೆ ನಾ ಇವತ್ತ ಹೋಗಿ ಮುಟ್ಟಂಗಿಲ್ಲ. ಯಾವ ರೋಡ್ರಿ ಇದು, ಯಾವ ಊರ್ರಿ ಅಪ್ಪ. ನೋಡ್ರಿ ಇಲ್ಲಿ ಅಪ್ಪ ದೇವ್ರೆ, ನಮ್ಮ ಮಳೆಗಾಲದಾಗ ಅದೇನು ಬ್ಯಾಸಿಗೆ ಆಗೋದ್ರಿ ತಿಳಿ ಹೊತ್ತಾಗೈತಿ. ಸಿರುಗುಪ್ಪ ಏನ್ರಿ ಇದ, ಮೇ ಬಿ ಗೊತ್ತಾಗೋತ. ಓಕೆ, ಸಿರುಗುಪ್ಪ ಒಳಗೆ ಅದೇ ನೋಡ್ರಿ ಅಪ್ಪ ದೇವ್ರೆ. ಇಲ್ಲಿಂದ ಟರ್ನ್ ತೊಗೋಬೇಕಾ ಅಂತ. ಹಾಂ, ಇಲ್ಲೇ ಲೆಫ್ಟ್ ತಗೊಂಬಿಟ್ರೆ ನಾವು ಅದು ಬಂದು ಅಣ್ಣ ಹಂಗೆ ಅಂತ ನೋಡ್ಕೊಳ್ಳೋಣ ಒಂದು ಸತಿ ನಿಲ್ಲಿಸಿ. ಅಣ್ಣ ಅದೋನಿ ಆ ಕಡೆ ಹೋಗೋದ ಲೆಫ್ಟಾ? ರೋಡ್ ಹಿಂಗೆ ಐತೆ ಅಣ್ಣ ಒಟ್ಟ ಏಕ? ಹಾಂ ಅಷ್ಟೇ, ಥ್ಯಾಂಕ್ಸ್. ಮತ್ತೆ ಬನ್ನಿ ಆಯ್ತು ನೋಡ್ರಿ ಸಿರುಗುಪ್ಪ. ಏನು ಹೊಲಸೈತಿ ಒಪ್ಪ ರೋಡ, ಕಣ್ ಯಾಕೆ ಬರೋಲ್ಲ ರೀ ಆ ನಮ್ನಿ ಧೂಳು. ಫೈನಲಿ ಚಲೋ ರೋಡ್ ಬತ್ ನೋಡ್ರಿ ಗೈಸ್. ಯಪ್ಪ, ಸಿರುಗುಪ್ಪ ಕ್ರಾಸ್ ಮಾಡೋ ಮುಡ ಅಂತ ನನಗಂತೂ ಸಾಕಾಗಿ ಹೋತ. ಏನು ಗಲೀಜ್ ಐತ್ರಿ, ಫುಲ್ ಇಂಡಸ್ಟ್ರಿಯಲ್ ಏರಿಯಾ ಐತೆ ಅನ್ಸುತ್ತೆ. ಭಾಳ ಫ್ಯಾಕ್ಟ್ರಿ ಅದಾವ. ಸೊ ಸಿಕ್ಕಾಪಟ್ಟೆ ಅಂದ್ರೆ ಸಿಕ್ಕಾಪಟ್ಟೆ ಹೊಲಸ ಗಲೀಜ್ ರೋಡೆಲ್ಲ ರಾಡಿಯಾಗಿ ಹೋಗತಿ. ನೋಡ್ರಿ ಇಲ್ಲೇ ಶೂ ನೋಡ್ರಲ್ಲ ಹೆಂಗೆ, ಗಾಡಿ ಅಂತೂ ಗೊತ್ತಿಲ್ಲ, ನಾನು ನಿಲ್ಸಲ್ಲ ಹೆಂಗಾಗೈತೆ ಅನ್ನೋದ. ಸೊ ಈ ಅದೋನಿ 40 ಕಿಲೋಮೀಟರ್ಸ್ ಅಲ್ಲಿ ಹೇಳಿದ್ರಲ್ಲ 15 ಕಿಲೋಮೀಟ್ರ್ ಚಲೋ ಇಲ್ಲರಿ ಅಂಥೇಳಿ. ಐ ಥಿಂಕ್ 15 ಕಿಲೋಮೀಟ್ರ್ ಮುಗಿತು ಅನ್ಕೋತೀನಿ. ಚಲೋ ಇದ್ರೆ ಸಾಕಪ್ಪ. ನೋಡ್ರಿ ಹಿಂಗೆ ಬರ್ತಾರ ನೋಡ್ರಿ, ಇಲ್ಲಿ ಹುಚ್ಚರ ಗತೆ ಹೊಡಿತಾರಪ್ಪ ಗಾಡಿ. ಏನು ತಿಳಿಯಂಗಿಲ್ಲ ಗೈಸ್. ನೋಡ್ರಿ ಮದುವೆ ನಡೆದೈತೆ ನೋಡ್ರಿ. ಐ ಮಿಸ್ ದ ಬ್ಲೂಟೂತ್ ಬ್ರೋ. ಓಕೆ, ಈ ಥರ ರೋಡ್ ಸಿಕ್ಕರೆ ಸಾಕ್ರಿ, ನಾ ಆರಾಮ್ಸೆ ಕವರ್ ಮಾಡ್ತೀನಿ. ಈಗ ಈ ನೆಕ್ಸ್ಟ್ ಸ್ಟಾಪ್ ನಮ್ದು ಡೈರೆಕ್ಟ್ ಕರ್ನಲ್ ಹೋಗೆ. ಯಾಕಂದ್ರೆ ಅದೋನಿ, ಇದು ಅದೋನಿ ನೋಡ್ರಿ. తెలుగు ఎవరికి వచ్చు, నాకు వచ్చు, ನಿಮಗೆ వచ్చా? ಸೊ ಗಾಡಿನೂ ನೋಡ್ಕೊಂಡಿಲ್ಲ, ಏನೂ ನೋಡ್ಕೊಂಡಿಲ್ಲ ನೋಡ್ರಿ. ಮಂತ್ರಾಲಯ 47 ಕಿಲೋಮೀಟರ್ಸ್, ರಾಯಚೂರು 91, ಕರ್ನೂಲ್ 94, ಶ್ರೀಶೈಲ್ 262. ಸೊ ಐ ಟು ಗೋ ಐ ಥಿಂಕ್ ಕರ್ನೂಲ್ 94, ಅಲ್ಲಿಂದ ಒಂದು 100. ಆಹಾ ನೋಡ್ರಿ ಗೈಸ್, ಯಪ್ಪ ಗಾಡಿ ಹೆಂಗಾಗೈತಿ. ಓ ಮೈ ಗಾಡ್, ಇದು ಬೇಕ್ರಿ ನಮ್ಗೆ, ಎನಿ ಕಂಡೀಷನ್ ಇದು ಬೇಕೇ ಬೇಕು. ಓಕೆ, ಒಂದು 5 ಮಿನಿಟ್ಸ್ ಬ್ರೇಕ್ ತೊಗೊಳ್ಳೋ, ಒಂದು ಫೋಟೋ ಬ್ರೇಕ್. ಒಟ್ಟೆ ಯಾರಿಗೂ ಲೇನ್ ಡಿಸಿಪ್ಲಿನೇ ಇಲ್ಲರಿ. ನೋಡ್ರಿ ಲೇ ಹೆಂಗೆ ಬೇಕಾದಂಗೆ ಹಿಂಗೆ ಹಿಂಗೋ ಬರ್ತಾನೆ. ನೋಡ್ರಿ ಲೇ ಹೊಂಟಾವ, ಇವು ಅರ್ಧ ಹೊಂಟಾವ. ಆ ಕಡೆ ಆ ಕಡೆ ಅವರು ಹಂಗೆ ಬರ್ತಾರೆ ನೋಡ್ರಿ. ಅಲ್ಲೇ ಅವ ಹೆಂಗೆ ಬಂದು ನೋಡ್ರಿ ನೋಡ್ರಿ ರೋಡ್ ಇವೆಲ್ಲಿ ಇರ್ಬೇಕ್ರಿ. ನೀವು ತೋರಿ ಲೇಡಿ ಮತ್ತು ಅಕ್ಕ ನಿಂದ ಲೇನ್ ಇದಕ್ಕ, ನೀ ಯಾಕಕ್ಕ ಆ ಕಡೆ ಹೊಂಟಿ ನೋಡ್ರಿ. ಜಗ್ಗಿ ಆ ಕಡೆ ಹೇಳ್ತಾಳ್ರಿ ಗಾಡಿ. ಒಟ್ಟೆ ತೊಗೊಂಬಂದು ಟ್ರಕ್ ಬರ್ತಾನಂತಲೇ. ಓಹ್ ಮೈ ಗಾಡ್, ಹಂಗೆಲ್ಲ ಮಾಡಬೇಡಕ್ಕ. ಯಾರೋ ಪ್ರೋ ಡ್ರೈವರ್ ಅದಾಡ್ರಿ. ಹೆಂಗೆ ಹೊಡ್ಯಾತ ನೋಡ್ರಿ ಅಲ್ಟೋನ, ಜಗ್ಗಾಡತ್ತಾಳ ಹೆಂಗೆ ಬೇಕಂಗೆ. ದೊಡ್ಡ ಗಾಡಿ ಸಿಕ್ಕ್ರ ಮುಗಿದ ಹೋತಂಗಾರ ನೋಡ್ರಲ್ಲಿ. ಹೆಂಗೆ ತಗೋತಾವ ನೋಡ್ರಲ್ಲ ಈಗ ಸೈಡ್, ಅವ್ನು ಹೆಂಗೆ ಸೈಡ್ ಹೋಗಿತ್ತ ನೋಡ್ರಲ್ಲಿ. ಫುಲ್ ಪ್ರೋಯಿ ಅದಾರ್ರಿ ಅವ್ರು. ನೀವು ನೋಡ್ರಿ ಫ್ರಿಜ್ ಇಟ್ಕೊಂಡ ಇಲ್ಲೇ ಬರತಾನ. ರಿಕ್ಷಾದಾರಿಗಾರ ಏನು ಬುದ್ಧಿರ ಏನು ನೋಡ್ರಿಪ್ಪ. ನೋಡ್ರಲ್ಲಿ ಓಕೆ,
ಅಣ್ಣ ನೀ ಹೋಗತ್ತ ಕೈ ಮಾಡಿಬಿಟ್ಟ ಯಾರು ದಾಟ್ನಿ ಅಂತೇಳಿ. ಸೊ ನೋಡ್ರಿ ಈಗ ಸದ್ಯ ನಾವು ನಾಗ್ಪುರ್ ಹೈದ್ರಾಬಾದ್ ಹೈವೇ ಮ್ಯಾಗ ಅದೇವಿ. ಸೊ ವಿಚ್ ಈಸ್ ಕನೆಕ್ಟ್ಸ್ ಟು ಬೆಂಗಳೂರು. ಐ ಥಿಂಕ್ ಹೈದ್ರಾಬಾದ್ ಬೆಂಗಳೂರು. ಈ ಕಡೆ ಹೋದರೆ ನಾಗ್ಪುರ್ ಹೈದ್ರಾಬಾದ್. ನಾವು ಅಲ್ಲಿಂದ ಇನ್ನೊಂದು 3 ಕಿಲೋಮೀಟರ್ಸ್ ಹೋಗಿ ನಾವು ರೈಡ್ ತೊಗೊಂಡು ಮತ್ತೊಂದು ನ್ಯಾಷನಲ್ ಹೈವೇ ಹಿಡ್ಕೊಂಡು ಹೋಗ್ತೀವಿ. ಸೊ ಅದು ಬಂದರೆ ನಂದ್ಯಾಲ್ ಹೋಗ್ತೈತೆ ಡೈರೆಕ್ಟ. ಹಿಂಗೆ 4 ಲೈನ್ ಏನರ ಇತ್ತಂದ್ರೆ ಅದೊಂದು 80 ಕಿಲೋಮೀಟರ್ಸ್ ಐತಿ. ನಾನು ಆರಾಮ್ಸೆ ಚಕ್ಕನ ಒಂದು ತಾಸ್ನಾಗ ಹೋಗ್ಬಿಡ್ಬೋದ. 135 ರೂಪಾಯಿ ಟೋಲ್ ಐತೆ ನೋಡ್ರಿ ಈ ಹೈವೇಗೆ, ರಾಯಲಸೀಮಾ ಎಕ್ಸ್ಪ್ರೆಸ್ ವೇ. ಬಟ್ ಏನೇ ಹೇಳ್ರಿ ನೀವು, ಹೈವೇನ ಇದು ಮಸ್ತ್ ಏಕ್ ನಂಬರ್ ಐತ್ರಿ. ಹೈವೇ ಏಕ್ ನಂಬರ್ ಮಾಡ್ಯಾರ, ಮಸ್ತ್ ಮಾಡ್ಯಾರ್ರಿ. ನೋಡ್ರಲ್ಲ ಅವರು ಮಸ್ತ್ ಅದ ನೋಡ್ರಿ. ಹೆಂಗೆ ಗುಡ್ಡ ಕಡ್ದು ರೋಡ್ ಮಾಡ್ಯಾರ ನೋಡ್ರಿ. ಪೂರ ಗುಡ್ಡನ ಕಡ್ದಾರ ಇದನ್ನ. ನೋಡ್ರಲ್ಲ ಇಲ್ಲಿ ನೋಡ್ರಿ ಗೊತ್ತಾಗ್ತೈತಿ. ಈಗ ಸ್ವಲ್ಪ ಬಿಸಿ ಐತಿ, ಬಟ್ ಆ ಥರ ಹಾಟ್ ಬಿಸಿಲಿಲ್ಲ. ಮಳೆ ಆಗೈತ್ರಲ್ಲ, ನೀನು ಫುಲ್ ಮಾಡೈತಿ, ಇನ್ನೂ ಅಷ್ಟು ಬಿಸಿಲಿಲ್ಲ. ಸೊ 10:40 ಆತೀಗ. ಗೈಸ್ ಮೊಬೈಲ್ ತೆಗೆದು ಬಿಡೋಣ್ರಿ, ಯಾಕಂದರೆ ಬಿಸಿಲಾಗ ಹೀಟು ಆಗುತ್ತೆ. ಒಂದ ರೋಡ್ ಐತಿ ಇನ್ನು ಡೈರೆಕ್ಟ್ 84 ಕಿಲೋಮೀಟ್ರ್. ಸೊ ಮೋಕ್ಷಗೊಂಡಮ್ ಅಂಥೇಳಿ ಒಂದು ಊರು ಐತ್ರಿ. ಆ್ಯಕ್ಚುಲಿ ಅಲ್ಲಿ ಅವ್ರದ್ದು ಮದುವೆ ಇರೋದು. ಮೇ ಬಿ ನಾವು ಇರೋದು ಬೈರಿ ದೇವರಪೇಟೆ ಒಳಗೆ ಅನ್ಸುತ್ತೆ. ಈಗ ಪ್ರಿಪ ಇವ್ನ ಸೈಡ್ ಹೋಗಿತ್ತಾನ ಧೂಳ ಹಬ್ಸ್ಕೊತ ಹೊಂಟಾನ. ನಮಗೆ ಕಣ್ಣ ಧೂಳು ಹೊಂಟ್ರೆ ಆಗಂಗಿಲ್ಲ ಒಟ್ಟ. ಓಕೆ, ಸೊ ಈಗ ಅದೇ ರೀ ಬೈರಿ ದೇವರಪೇಟ ಮತ್ತು ಮೋಕ್ಷಗೊಂಡ ಹೋಗ್ಕೊಂಡು 7-8 ಕಿಲೋಮೀಟರ್ ಡಿಫ್ರೆನ್ಸ್ ಐತೆ ಅನ್ಸುತ್ತೆ ಅದಕ್ಕೆ. ಸೊ ನಾನೀಗ ಒಂದೇ ರೋಡರ್ ಇದೆ, ಸಿಂಗಲ್ ರೋಡ ಹಿಂಗೆ ಇರ್ಬೇಕು ಅನ್ಸುತ್ತೆ. ಸೊ ಈಗ 83 ಕಿಲೋಮೀಟ್ರ್ ಹೋಗೋಣ ಡೈರೆಕ್ಟ್. ಒಂದು ಸ್ಟ್ರೆಚ್ಚ ಮೊಬೈಲೆಲ್ಲ ತೆಗೆದಾಕ್ತೀವಿ ಅದಕ್ಕೆ, ಯಾಕಂದ್ರೆ ಬೇಡ ಅವಶ್ಯಕತೆ ಇಲ್ಲ. ಸಿಂಗಲ್ ರೋಡ್ ಅಲ್ರಿ, ಒಂದೇ ರೋಡ, ಎಲ್ಲೂ ಟರ್ನ್ ಇಲ್ಲ ಏನಿಲ್ಲ, ಹೋಗೇ ಬಿಡೋದು. ಸರಿ ಗೈಸ್, ಇನ್ನು ನೋಡೋಣ. ಇವನಜ್ಜಿ ನೋಡ್ರಿ ಹೆಂಗೆ ಬರ್ತಾರೆ ನೀವು. ಅಣ್ಣ ಹಿಂಗೆ ಬಂದಂದ್ರೆ ರೀ ಒಳಗೆ ಒಮ್ಮೆ ಕಾರ್ನರ್ ಬರತ್ತಿತ್ತು, ಒಮ್ಮೆ ಬಂದುಬಿಟ್ರಿ ನೋಡು ದೋಸ್ತು. ಭಾಳ ಕಡೆ ಸೈಡ್ಗೆ ಆಗಿತ್ತು ಅದು. ಬಾಳಿ ತೋಟ, ಫುಲ್ ಬಾಳಿ ತೋಟ, ಅಲ್ಲಿಂದ ಕಂಟಿನ್ಯೂ ಬಾಳಿ ತೋಟ ಅದ ನೋಡ್ರಿ. ಇದೊಂಥರ ಹೈಬ್ರಿಡ್ ಬಾಳೆನ ಅನ್ಸುತ್ತೆ ಮ್ಯಾಕ್ಸಿಮಮ್. ನೀವು ಎಲ್ಲಿ ನೋಡಿದ್ರೆ ಹಂಗೆ ಅನ್ಸುತ್ತೆ. ಹಂಗಮ್ ಫ್ಯಾಮಿಲಿ ರೆಸ್ಟೋರೆಂಟ್ ಅದೇನದಾವ್ರಿ, ಎಲ್ಲ ಫ್ಯಾಮಿಲಿ ರೆಸ್ಟೋರೆಂಟ್ಗಳು. ಇದು ಹೆಂಗೆ ಅನ್ಸಾಯ್ತಂದ್ರೆ ನಮ್ಮ ಮುನ್ನೋಳಿ ಯರಗಟ್ಟಿ ಹಂಗೆ ಸೇಮ್ ಅನ್ಸಾಯ್ತ್ರಿ ನನಗೆ. ಬಟ್ ಇನ್ನೂ ಬೋರ್ಡ್ ಆಟ ತೆಲುಗುದಾಗದಾವ ನೋಡ್ರಲ್ಲ. ನಿಮಗೂ ಹಂಗೆ ಅನ್ಸತ್ತಿಲ್ರಿ, ಹೌದಿಲ್ರಿ? ನೋಡ್ರಿ ಇಲ್ಲಿ ಹಂಗೆ ಮಳೆ ಆಗೈತೆ ಅಂದ್ರೆ ತಿರುಗಾಡಿ ಮಳೆ ಆಗೈತೆ ರೀ. ಅದಕ್ಕೆ ಒಂದು ಸ್ವಲ್ಪ ತಂಪೈತಿ, ಅಷ್ಟು ಬಿಸಿಲು ಇಲ್ಲ. ಈ ಕಡೆ ಎಲ್ಲ ಬೆಳೆಯೋದು, ಈ ಕಡೆ ಎಲ್ಲ ಇವ್ರದೆಲ್ಲ ಎಕ್ವಿಪ್ಮೆಂಟ್ಸ್ ಎಲ್ಲ ನೋಡಿದ್ರೆ ಫುಲ್ ಅಂದರೆ ಫುಲ್ ನೀರಾವರಿ ಐತೆ ಅನ್ನಿಸ್ತೈತೆ ನೋಡ್ರಿ. ಈ ಕಡೆ ಎಲ್ಲ ಇವ್ರದ್ದು ಬಾಳಿ ತೋಟ ಮತ್ತು ಈ ಕಾಳು ಬೆಳೆದಿರೋದ ಎಲ್ಲ ನೋಡಿದ್ರೆ ಫುಲ್ ನೀರಾವರಿ ಐತೆ ಅನಿಸ್ತೈತೆ ರೀ. ನೋಡ್ರಿ ಇಲ್ಲಿ ನಮ್ಮನೆ ಬಾಳೆಹಣ್ಣು ಹೆಂಗೆ ನೇತ ಮಸ್ತ್ ಬಗ್ಗೆ ನೋಡ್ರಿ. ಕಿನಾಲ, ಓಕೆ, ಈ ಕಿನಾಲ್ ನೋಡ್ರಿ. ದಿಸ್ ಕಿನಾಲ್ ಈಸ್ ರೀಸನ್ ಫಾರ್ ದಿಸ್ ಬಾಳೆ ತೋಟ ಆ್ಯಂಡ್ ಎವ್ರಿಥಿಂಗ್. ವಾಟ್ ಯು ಸೇ ಗಾಯ್ಸ್? ಆ್ಯಂಡ್ ಇವನ್ ಬೋರನ್ನು ಭಾಳ ಅದಾವ ಇಲ್ಲಿ. ನಾ ಎಲ್ಲ ತೋಟದಾಗ ಆಲ್ಮೋಸ್ಟ್ ಬೋರ್ ನೋಡೀನಿ. ಒಂದು 4 ಬಾಳೆಹಣ್ಣು ತಿಂದು ಹೋಗ್ರಿ. ಅಲ್ಲಿಂದ ಸಿಕ್ಕಾಪಟ್ಟೆ ಅದಾವ. ಆಂಟಿ ಕಡೆ ಅದಾವ ಬಾಳೆಹಣ್ಣು. ఒకటి ಬಾಳೆಹಣ್ಣಿಗೆ ಎಂತಿ ಅಂತ ಕೇಳೋಣ. ಎಂತ ಆಂಟಿ ಬಾಳೆಹಣ್ಣು? రండే. రండే డజన్ కాదు, రండే బాಳೆహಣ್ಣು. ఎంత ఆంటీ? ನಿಮ್ಗೆ ಎಷ್ಟು ಇದಿತ್ತು ಅಷ್ಟು ಕೊಡ್ರಿ. ನೋಡ್ರಿ ಗೈಸ್ ಹೆಂಗದ ಬಾಳೆಹಣ್ಣು. వస్తాను. ನೋಡ್ರಿ ನಮಗೆ తెలుగు ಬರ್ತೈತೇನು ಹೇಳ್ರಿ? తెలుగు రాదు ఆంటీ, నాకు తెలుగు రాదు. కర్ణాటక వచ్చేసాను అంతే ఆంటీ. రండి ఇవేంటి?
ಏನು ಮಸ್ತ್ ಅಂದ್ರೆ ಮಸ್ತ್ ಇದ್ದು ಅಂದ್ರೆ ರೀ ಬಾಳೆಹಣ್ಣು ಭಾರಿ ಸ್ವೀಟ್. ಥ್ಯಾಂಕ್ಸ್ ಆಂಟಿ ಅಂತ ಆಂಟಿ ರೊಕ್ಕನ ಇಸ್ಕೊಳ್ಳಿಲ್ಲ. ಎರಡು ಅಂತ 5 ಕೊಟ್ಟಾಡ್ರಿ ಅಡ್ಡಿ ಬಾಳೆಹಣ್ಣು ನನಗೆ. ನಾನು ಚೇಂಜ್ ಒಂದು 20 ರೂಪೀಸ್ ಚೇಂಜ್ ಐತೆ ಅಂದ್ಕೊಂಡೆ, ಬಟ್ ಆ ಚೇಂಜೇ ಇಲ್ಲ. ಎಲ್ಲಿ ಖರ್ಚು ಮಾಡಿದೆ ಗೊತ್ತಿಲ್ಲ. ಬರೀ 9 ರೂಪೀಸ್ ಕಾಯಿನ್ಸ್ ಇದ್ದು ಬಿಟ್ಟರೆ 500 ಇದ್ದಿದ್ದು ನನ್ನ ಕಡೆ. ಆಂಟಿ ಇರಲಿ ಹೋಗೋಣತ್ತಾಳೆ. ಅಯ್ಯಪ್ಪ ಆಕೆ ಹೇಳಿದ್ಲ ಈ ಬಾಳೆಹಣ್ಣು ನಾಳೆ ತಿಂದರೆ ಚಲೋ ಇರ್ತೈತಿ, ಈಗ ಸದ್ದ ಅಂದ್ರೆ ಇದನ್ನು ತಿನ್ನು ಅಂತೇಳಿ ಎರಡು ಕೇಳಿ 2 ಕೊಟ್ಲ. ಆಮೇಲೆ ಮತ್ತೆ ತಾನೇ 2 ಕೊಟ್ಲ. ಅಬ್ಬಾ ಮಸ್ತ್ ಸ್ವೀಟ್ ಇದ್ದು ನೋಡ್ರಿ. ಏಲಕ್ಕಿ ಬಾಳೆಹಣ್ಣು ಅಲ್ಲವ, ಮಸ್ತ್ ಅಂದ್ರೆ ಮಸ್ತ್ ಟೇಸ್ಟ್ ಸ್ವೀಟ್ ಆಗಿದ್ದು. ಆ ಬಾಳೆಹಣ್ಣು ಥರನ ಆಂಟಿನೂ ಸಾಕಾತ್ ಸ್ವೀಟ್ ಅದಾರ ನೋಡ್ರಿ. ಅವ್ರು ಏನು ಇಲ್ರಿ ವೇಳನ ಅನ್ನೋದ ನನಗೆ ತಿಳಿಯಂಗಿಲ್ಲ. ಹೆಂಗಂತೀರಿ ತಿಳಿದು ನೋಡ್ರಿ ಇಂಥವ್ರು ಹೆಂಗೆ ರೀ ನಮಗೆ ಬರ್ತೈತೇನ್ರಿ ಮಾತಾಡೋಕೆ? ಇಲ್ಲ ಗೈಸ್, ಗಿದಲೂರು ಫಾರೆಸ್ಟ್ ಒಳಗೆ ಎಂಟ್ರಿ ಆಗ್ಯಾವ್ರಿ ನೋಡ್ರಿ. ಮಂಗೆ ಹೆಂಗದಾವ ನೋಡ್ರಿ, ಕೋತಿಗಳ ನಿಲ್ಲಿಸ್ಬೋದಾ? ಮಂಗ್ಯಾನ ಮರಿ ನೋಡ್ರಿ ಇಲ್ಲಿ, ನೀವು ಮಸ್ತ್ ಐತೆ ನೋಡ್ರಿ ಫಾರೆಸ್ಟ್. ಮಳೆಗಾಲದ ಹೆಂಗಿರ್ಬಾರ್ದು ಹೇಳ್ರಿ ಅದು, ಅಂದ ಸೀನಿಕ್ ಸೆಕ್ಸಿ ಆಗಿರ್ತೈತೆ ನೋಡ್ರಿ ಗೈಸ್. ಇಲ್ಲಿ ಫೋಟೋ ತಗೊಂಡ್ರೆ ಮಸ್ತ್ ಬರ್ತೈತೆ ರೀ. ಬ್ಯಾನ್ ಹಚ್ಚಿ ಬರ್ತಾವ್ರಿ ಇವು. ಹಾಯ್ ನೋಡ್ರಿ ಎಟ್ಟದಾವ ಮಂಗ್ಯಾಗಳ ನೋಡ್ರಿ. ಅಷ್ಟರ ಮಂಗ್ಯ ಅದಾವ ರೀ. ನಿಲ್ಲಿಸ್ನಂದ್ರೆ ಬ್ಯಾಗ್ ಕಿತ್ಕೊಳಕ್ಕೆ ಬರ್ತಾವೆ. ಈಗ ಅವ ನಿಲ್ಲಿಸ್ರೆ ಸಾಕು ಬ್ಯಾಗ್ ಕಿತ್ತಾಕಕ್ಕೆ ಬರ್ತಾವೆ. ಅದಕ್ಕೆ ನಲ್ಲ ಮಲೈ ಜಂಗಲ್ ಕ್ಯಾಂಪ್ ಅಂತ ನೋಡ್ರಿ. ಸಫಾರಿನೂ ಐತಿ ಇಲ್ಲಿ. ನಲ್ಲ ಮಲೈ ಜಂಗಲ್ ಕ್ಯಾಂಪ್ ಸಫಾರಿನೂ ಐತಿ ನೋಡ್ರಿ. ಅಲ್ಲೆಲ್ಲ ವೆಹಿಕಲ್ಸ್ ಅದಾವ, ಕ್ಯಾಂಪು ಮಾಡ್ಬೋದು ಅನ್ನಿಸ್ತೈತಿ. ಗಿದ್ದಲೂರಿಗೆ ಬಂದ್ವಿ. ಇಲ್ಲಿಂದ ಈಗ ಮತ್ತೆ ಬೇಸ್ತಾವರಿಪೇಟೆ ಹೋಗ್ಬೇಕು. ಐ ಥಿಂಕ್ ಒಂದು 10-15 ಕಿಲೋಮೀಟರ್ಸ್ ಇರಬೇಕಾ. ಐ ಗಾನ್ ವಿತ್ ಆಲ್ ಎನರ್ಜಿ. ಎಕಡೆ ಹೋಗ್ಬೇಕನ್ನೋ ತಿಳಿವತ್ತು. ಎಲ್ಲಿ ಊರಾಗ ಏನ್ರದ ಏನು ಮ್ಯಾಪ್ ಹಾಕ್ಳಂಗಪ್ರಿಪ್ಪ ನೋಡ್ರಿ. ಇದು ಊರು ಅದು ಮುಗಿದ್ಮೇಲೆ ನಂದ್ಯಾಲ ಮುಗಿದ್ಮೇಲೆ ನೆಕ್ಸ್ಟ್ ಇದು ಅನ್ಸುತ್ತೆ ಊರು ದೊಡ್ಡದಿರ್ತಿತ್ತು. ಸೊ ಗೈಸ್ ನಾವೆಲ್ಲ ಮದುವೆ ಮನೆಗೆ ಹೋಗಿ ಊಟ ಮಾಡ್ಕೊಂಡಾಗ ಬಂದ್ವಿ ಗೈಸ್. ಸೊ ಇನ್ನೇನಿಲ್ಲ, ಮತ್ತೊಂದು ಲಾಗ್ದಾಗ ಸಿಗೋಣ್ರಿ ಗೈಸ್. ಇವತ್ತಿಗೆ ಇಲ್ಲೇ ಟೋಟಲಾಗಿ 600 ಕಿಲೋಮೀಟ್ರ್ ಜರ್ನಿ ಆಗೈತೆ ನಮ್ದು. ದಟ್ಸ್ ಇಟ್ ಗೈಸ್.